ಆತ್ಮೀಯ ಮುಖ್ಯ ಶಿಕ್ಷಕರಿಗೆ ತಮ್ಮೆಲ್ಲರಿಗೂ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ಮತ್ತು ಬಾಳೆಹಣ್ಣು ಖರೀದಿಯ ಮಾಹಿತಿಯನ್ನು MDMSNFನಲ್ಲಿ ಈ ಹಿಂದೆ ಬಳಸಿರ್ತಕ್ಕಂಥ ಲಿಂಕ್ನಲ್ಲಿ ಯಾವ ರೀತಿ ದಾಖಲಿಸಬೇಕು ಮತ್ತು ತಪ್ಪಾಗಿರ್ತಕ್ಕಂಥ ಮಾಹಿತಿಯನ್ನು ಡಿಲೀಟ್ ಮಾಡಿ ಪುನಃ ಯಾವ ರೀತಿ ದಾಖಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಹಿಂದೆ ಲಿಂಕನ್ನು ಬಳಸ್ತಿದ್ದೇವಲ್ಲ MDMSNF, ಆ ಲಿಂಕನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಹೋಮು PM ಪೋಷಣ್ ಅಂತ ಬರ್ತಿದೆ. ಇಲ್ಲಿ ಏನು ಮಾಡಬೇಕು ಅಂದ್ರೆ ಪರ್ಚೇಸ್ ಮತ್ತು ಸರ್ವ್ಡ್, ನೀವು ಸರ್ವ್ಡ್ ಎಲ್ಲ ದಿನಾಂಕಗಳು ಹಾಕಿದ್ರಿ ಅಂದರೆ ಈಗ ದಾಖಲಿಸ್ ಮಾಡ್ಬೋದು. ಇಲ್ಲಿ ನೋಡಿರಿ, ಮೇ ತಿಂಗಳಲ್ಲಿ ಈ ಶಾಲೆಯವರು 29, 30 ಮತ್ತೊಂದು 31 ಈ ರೀತಿ ಎಂಟ್ರಿ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಏನಂತಂದ್ರೆ ಯಾವ ಥರ ಅಂದ್ರೆ ಸ್ಟೂಡೆಂಟ್ ಕನ್ಸ್ಯೂಮ್ಡ್ ಎಗ್ ಮತ್ತು ಸ್ಟೂಡೆಂಟ್ ಕನ್ಸ್ಯೂಮ್ಡ್ ಬನಾನಾ ಅಂತಿದೆ. ಈ ಶಾಲೆಯವರು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಏನು ಮಾಡ್ಯಾರ ಅಂದ್ರೆ ಕೇವಲ ಎಗ್ಗನ್ನು ನೀಡಿರೋದ್ರಿಂದ ಆ ಎಗ್ಗಿನ ಪರ್ಚೇಸನ್ನು ಎಷ್ಟು ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಎಂಟ್ರಿ ಮುಖಾಂತರ ನೋಡೋದು. ಈಗ 29ನೇ ತಾರೀಕಿನಲ್ಲಿ 38, 40 ಹಾಗೆ 31ನೇ ತಾರೀಕಿಗೆ 41 ಇವೆಲ್ಲವುಗಳು ಮೇ ತಿಂಗಳಲ್ಲಿ ಮಾಡಿರೋದ್ರಿಂದ 3 ಎಂಟ್ರಿಯನ್ನು ನಾನು ಗಮನಿಸಿದಾಗ 38, 40, 41 ಈಗೇನಾಗ್ತಂದ್ರೆ 119 ಮಕ್ಕಳ ಸಂಖ್ಯೆ ಆಗ್ತದೆ. ಈ ಮಕ್ಕಳ ಸಂಖ್ಯೆಗೆ ಅವರು ಪರ್ಚೇಸ್ ಮಾಡಿದ್ದನ್ನು ನಾವು ದಾಖಲಿಸಬೇಕು. ಇಲ್ಲಿ ಅವರು ಬಾಳೆಹಣ್ಣನ್ನು ಕೊಟ್ಟಿಲ್ಲ, ನಾವು ಪುನಃ ಎಂಟ್ರಿಯನ್ನು ಮಾಡಬೇಕು. ಇದು ಯಾವುದದು ನೋಡಿರಿ, ಇದು ನಾವು ಸರ್ವ್ ಮಾಡಿದ್ದದ. ಈ ಸರ್ವ್ ಮಾಡಿದ್ದನ್ನು ಹಿಂದಕ್ಕೆ ಹೋಗಿ ಪರ್ಚೇಸ್ನಲ್ಲಿ ಎಂಟ್ರಿ ಮಾಡಬೇಕು. ಈ ಶಾಲೆಯವರು ಏನು ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಎಂಟ್ರಿ ಮಾಡಿದ್ದಾರೆ. ಎಂಟ್ರಿ ಮಾಡಿದ್ದನ್ನು ತಪ್ಪಾಗಿತ್ತು ಅಂತಂದ್ರೆ ಏನು ಮಾಡಬೇಕು, ನಾವು ಡಿಲೀಟನ್ನು ಮಾಡಬೇಕು. ಆದರೆ ಸರಿಯಾಗಿದೆ, ಆದರೂ ಒಂದು ಸಾರಿ ಡಿಲೀಟ್ ಮಾಡಿ ನಿಮ್ಗೆ ಎಂಟ್ರಿ ಮಾಡೋದನ್ನು ತೋರಿಸ್ತೀನಿ. ಈಗೇನು ಮಾಡಬೇಕು, ಇಲ್ಲಿ ಮಾಡಿರ್ತಕ್ಕಂಥ ಎಂಟ್ರಿ ಮೇ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಎಂಟ್ರಿ ನನಗೆ ಬನಾನೇ ಕೊಟ್ಟಿಲ್ಲ ಇವರು. ಆದರೂ ಬನಾನಾ ಏನು ಮಾಡ್ಯಾರ, ಇಲ್ಲಿ ಕ್ವಾಂಟಿಟಿ 0, ರೇಟ್ 0 ಇದನ್ನು ಮಾಡಿದ್ದಾರೆ. ಇದನ್ನು ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ. ಹೋಗ್ಬಿಡ್ತು. ಇಲ್ಲ ಸರ್, ನಾವು ಮೊಟ್ಟೆ ರೇಟ್ನೂ ಹೆಚ್ಚು ಕಡಿಮೆ ಹಾಕಿವಿ, ಇದನ್ನು ಕೂಡ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿ ಹೋಯಿತು. ಈಗೇನು ಮಾಡಬೇಕು, ಡೇಟನ್ನು ಪರ್ಚೇಸ್ ಡೇಟನ್ನು ಹೋಗ್ಬೇಕು. ಇದು ಜೂನ್ ತಿಂಗಳು ಬರ್ತದೆ, ನೀವು ಹಿಂದಕ್ಕೆ ಹೋಗಿ ಮೇ ತಿಂಗಳದಾಗ ತೊಗೋಬೇಕು. ಮೇ ತಿಂಗಳು 29ಕ್ಕೆ ಪರ್ಚೇಸ್ ಮಾಡಿರಿ. ನೀವು ಎಷ್ಟು ಮಕ್ಳಿಗೆ ಕೊಟ್ಟಿರಿ ಅಷ್ಟನ್ನು ಸಪ್ಲೈಡ್ ಬೈ ಯಾವುದು ಸ್ಕೂಲ್ ಅಂತ ಹಾಕ್ರಿ. ಯಾವ್ದು ಐಟಮ್ ನಿಮಗೂ ಎಗ್ ಅಂತ ಹಾಕ್ರಿ. ಎಷ್ಟು ಕ್ವಾಂಟಿಟಿ ತೊಗೊಂಡಿರಿ, 119 ಆಗ್ತದೆ ಟೋಟಲಾಗಿ, ಅಷ್ಟನ್ನು ಹಾಕ್ರಿ. ದರ ಸರ್ಕಾರದ ಏನದ ನೋಡು 118 ಆಯಿತು, ತಪ್ಪಾಯಿತು, 119 ಹಾಕಬೇಕು. ಸರಿಪಡಿಸಿ ಈ ಥರ. ಆಮೇಲೆ ದರ ಏಟಂದ್ರೆ 6 ರೂಪಾಯಿ ಅದ, 6 ರೂಪಾಯಿ ಹಾಕಬೇಕು. ಇದು ಟೋಟಲ್ ಎಷ್ಟು ಅಮೌಂಟ್ ತಾನೇ ಬರ್ತದೆ, ಅದನ್ನು ನೀವೇನು ಮಾಡಬೇಕು, ಸಬ್ಮಿಟನ್ನು ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಈ ತಿಂಗಳದ್ದು ಮುಗಿತು ಇವ್ರದ್ದು. ಈಗ ನೆಕ್ಸ್ಟ್ ಅವ್ರದ್ದು ಏನಂತಂದ್ರೆ ಇನ್ನೂ ಒಂದು ಯಾವ ತಿಂಗಳದ್ದು ಉಳಿತದು, ಜೂನ್ ತಿಂಗಳದ್ದು ಉಳಿತು. ಜೂನ್ ತಿಂಗಳದಾಗ ನೀವೇನು ಮಾಡ್ಬೋದು, ಒಂದೇ ಸರ್ತಿಗೆ ಈ ಜೂನ್ 1ನೇ ತಾರೀಕಿಗೆ ಫಸ್ಟ್ ಡೇ ಏನು ಮಾಡ್ಬೋದು, ನೀವು ತೋರಿಸ್ಬೋದು. ಸಂಡೇ ಅದ, ಅದಕ್ಕಾಗಿ 2ನೇ ತಾರೀಕಿಗೆ ತೋರಿ. ಸಂಡೇ ಇರೋದ್ರೆ 2ನೇ ತಾರೀಕು ಬೈ ಸ್ಕೂಲ್ ಎಗ್. ಅಲ್ಲಿ ಟೋಟಲ್ ಎಷ್ಟಾಗ್ಯಾವ ಅಷ್ಟನ್ನು ಕ್ವಾಂಟಿಟಿಯನ್ನು ಹಾಕಿ ರೇಟನ್ನು ಹಾಕಿ ನೀವೇನು ಮಾಡ್ಬೇಕಾಗ್ತದೆ, ಸಬ್ಮಿಟ್ ಮಾಡ್ಬೇಕಾಗ್ತದೆ. ಈ ಥರ 600 ರೂಪಾಯಿ ಹೊಡಿಬಾರ್ದು, 6 ರೂಪಾಯಿ ಅಂತ ಮಾಡಿಬಿಟ್ರಿ. ಪಾಯಿಂಟ್ ಮುಂದೆ 0 ಇರ್ಲಿಕ್ಕೆ ಹೋಗ್ಬೇಡ್ರಿ, ತಪ್ಪಾಗ್ತದೆ. 6 ರೂಪಾಯಿ ಅಂತ ಹಾಕ್ರಿ. ಇಲ್ಲಿ ಕ್ವಾಂಟಿಟಿ ಎಷ್ಟು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಏನು ಮಾಡ್ಬೇಕಾಗ್ತದೆ, ಆ ತಿಂಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಈ ರೀತಿ ತಿಂಗಳಿಗೆ ಒಂದು ಎಗ್ಗು ಮತ್ತು ಒಂದು ಬನಾನಾ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಾವು ಬನಾನಾ ಎಂಟ್ರಿ ಏನು ಮಾಡಿ ಅಂದರೆ ಈ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ಬನಾನಾನೇ ತಿಂದಿಲ್ಲ, ಅದಕ್ಕಾಗಿ ನಾನು ಎಂಟ್ರಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಎಷ್ಟು ಮಕ್ಕಳು ಬನಾನಾ ತಿಂದರೆ 0, ರೇಟ್ ಇಷ್ಟಿತ್ತು 0, ರೇಟ್ ಇರ್ಬೋದು 6 ರೂಪಾಯಿ. 6 ರೂಪಾಯಿ ಇದ್ರೂ ಕೂಡ ಅದೇನಾಗ್ತದೆ ಅಂದರೆ ರೇಟ್ ಟೋಟಲ್ ಅಮೌಂಟ್ ಎಷ್ಟಾಗ್ತದೆ, 0 ಆಗ್ತದೆ. ಸೊ ಈ ತಿಂಗಳಲ್ಲಿ ಅವರು ಜೂನ್ ತಿಂಗಳಲ್ಲಿ ಯಾವುದೇ ಮಗು ಬನಾನಾ ತಿಂದಿಲ್ಲ, ಆದರೂ ಒಂದು ಎಂಟ್ರಿ ಮಾಡ್ಬೋದು ನಾವು ಅಷ್ಟೇ. ಈಗ ಅದೇ ಥರ ಎಗ್ಗಿಂದೂ ಕೂಡ ನಾವು ಮಾಡಬೇಕಾಗ್ತದೆ. ಟೋಟಲ್ ಎಗ್ ಎಷ್ಟು ಅಂಥೇಳಿ ಜೂನ್ ತಿಂಗಳದಾಗ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಎಂಟ್ರಿ ಮಾಡಬೇಕಾಗ್ತದೆ. ನಿಮಗೆ ಮಾಹಿತಿಗಾಗಿ ನಾನು ಒಂದು ತಿಂಗಳಿಗೆ 2 ಎಂಟ್ರಿ ಮಾಹಿತಿ ಯಾವ ಥರ ಮಾಡೋದನ್ನು ತೋರಿಸಿದ್ದೀನಿ. ತಾವೆಲ್ಲರೂ ಕೂಡ ಸರಿಯಾದಂಥ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೇಕಂತಂದ್ರೆ ಟೋಟಲ್ ಮಕ್ಕಳ ಸಂಖ್ಯೆ ಹಾಕಿ ದರವನ್ನು ಹಾಕಿ ಸಬ್ಮಿಟ್ ಅಂತಕ್ಕಂಥದ್ದನ್ನು ನೀವು ಮಾಡಿದ್ರೆ ಅಂದ್ರೆ ಆ ತಿಂಗಳಿಗೆ ನೀವು MDMSNF ಪರ್ಚೇಸನ್ನು ಕಂಪ್ಲೀಟ್ ಮಾಡ್ದಂಗೆ ಆಗ್ತದೆ. ಆ ರೀತಿ ಮಾಡಬೇಕು. ಯಾರ್ದಾದ್ರೂ ತಪ್ಪಾಗಿತ್ತು ಅಂದರೆ ಇಲ್ಲಿ ಡಿಲೀಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗಿ ಹೋಗ್ತದೆ. ಪುನಃ ನೀವು ಏನು ಮಾಡಬೇಕು, ಸರಿಯಾದ ಮಾಹಿತಿಯನ್ನು ದಾಖಲಿಸಿ ಅಂತೇಳಿ ಕೇಳ್ಕೊತಾ ಈ ಮಾಹಿತಿಯನ್ನು ತಮಗೆ ಉಪಯೋಗಿಸ್ಕೊಂಡು ಮಾಹಿತಿ ಎಂಟ್ರಿ ಮಾಡಲಿಕ್ಕೆ ಕೋರ್ತೀನಿ.